ಸ್ನೇಹಿತರೆ, ಐಪಿಎಲ್ ತಂಡಗಳಲ್ಲಿ ನಮ್ಮ ಹೆಮ್ಮೆಯ ಆರ್ಸಿಬಿ ತಂಡಕ್ಕೆ ಇರುವ ಸ್ಥಾನಮಾನ ಇತರ ಯಾವುದೇ ತಂಡಗಳಿಗೆ ಇಲ್ಲ ಎನ್ನುವುದು 100% ನಿಜ ಅಲ್ಲವೇ? ವಿಶ್ವದೆಲ್ಲೆಡೆ ಆರ್ಸಿಬಿ ಅಭಿಮಾನಿಗಳು ಇರುವರು. ಅತಿ ಹೆಚ್ಚು ಅಭಿಮಾನಿ ಬಳಗ ಹೊಂದಿರುವ ಏಕೈಕ ತಂಡ ಎಂದರೆ ಅದು ಆರ್ಸಿಬಿ ತಂಡ. ಆರ್ಸಿಬಿ ತಂಡದ ಪ್ರತಿಯೊಬ್ಬ ಆಟಗಾರರು ಸಹ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತಾರೆ. ಆರ್ಸಿಬಿ ಅಭಿಮಾನಿಗಳನ್ನು ಹುಚ್ಚು ಅಭಿಮಾನಿಗಳೆಂದೇ ಹೇಳಬಹುದು. ಇದಕ್ಕೆ ಪ್ರಮುಖ ಉದಾಹರಣೆ 2025ರ ಜೂನ್ 3ರಂದು ಆರ್ಸಿಬಿ ತನ್ನ ಚೊಚ್ಚಲ ಐಪಿಎಲ್ ಕಪ್ ಅನ್ನು ಪಡೆದುಕೊಂಡಾಗ ಅಭಿಮಾನಿಗಳು ಸಂಭ್ರಮಿಸಿದ ರೀತಿಯಲ್ಲಿಯೇ ನಮಗೆ ತಿಳಿಯುತ್ತದೆ. ಅದೊಂದು ಸುಂದರ ಭಾವನಾತ್ಮಕ ಕ್ಷಣವಾಗಿತ್ತು. 18 ವರ್ಷಗಳ ಕನಸು ನನಸಾದಂತಹ ಶುಭ ವೇಳೆ. ಆರಂಭದಲ್ಲಿ ಆರ್ಸಿಬಿ ಲೀಗ್ ಟೇಬಲ್ನ ಕೊನೆಯ ಸ್ಥಾನದಲ್ಲಿ, 7-8ನೇ ಸ್ಥಾನದಲ್ಲಿ ಅಥವಾ ಕೆಲವೊಮ್ಮೆ ಕ್ವಾಲಿಫೈಯರ್ ತಲುಪಿ ಫೈನಲ್ನಲ್ಲಿ ಸೋತರೂ ಸಹ ಆರ್ಸಿಬಿ ಅಭಿಮಾನಿಗಳು ಮಾತ್ರ ಈ ಸಲ ಕಪ್ ನಮ್ದೇ ಎನ್ನುವ ಭಾವನೆಯಲ್ಲಿ ಇರುತ್ತಿದ್ದರು. ಆ ಸುದೀರ್ಘ ಕನಸನ್ನು ಆರ್ಸಿಬಿ ತಂಡ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ 2 ಬಾರಿ ನನಸು ಮಾಡಿ ತೋರಿಸಿದೆ. ಹಾಗೆಯೇ ಮುಂದಿನ ಕಪ್ ಸಹ ನಮ್ಮ ಆರ್ಸಿಬಿ ತಂಡದ್ದೇ ಆಗಿರುತ್ತದೆ ಅಲ್ವಾ ಸ್ನೇಹಿತರೆ? ಆರ್ಸಿಬಿ ಯಾಕೆ ಇಷ್ಟ ಎಂದು ಪ್ರಶ್ನೆ ಕೇಳಿದರೆ ಅಭಿಮಾನಿಗಳ ಉತ್ತರ 2008ರಿಂದ ಜಾರಿಯಲ್ಲಿರುವ ಆರ್ಸಿಬಿ ತಂಡವು ತಾನು ಗೆಲ್ಲಬೇಕೆಂದು ಇತರ ತಂಡಗಳಂತೆ ಗೆಲ್ಲಲು ಒಂದು ಬಾರಿಯೂ ಅಕ್ರಮ ಹಾದಿಯನ್ನು ಹಿಡಿದಿಲ್ಲ. ಗೆದ್ದರೆ ಅದು ರಾಜ್ಯ ಮಾರ್ಗದ ಮೂಲಕವೇ ಆಗಿರಬೇಕೆಂಬುದು ಆರ್ಸಿಬಿಯ ಮುಖ್ಯ ಧ್ಯೇಯವಾಗಿತ್ತು. ಇನ್ನು ಆರ್ಸಿಬಿ ತಂಡದ ಸಾರ್ವಕಾಲಿಕ ದಾಖಲೆಗಳ ಬಗ್ಗೆ ತಿಳಿದರೆ ಅಂತೂ ಅದರ ಮೇಲಿನ ಅಭಿಮಾನ ನೂರ್ಮಡಿಯಾಗುತ್ತದೆ. ಕಳಪೆ ಪ್ರದರ್ಶನ ಹಾಗೂ ಉತ್ತಮ ಪ್ರದರ್ಶನ ಇವೆರಡಕ್ಕೂ ಹೆಸರುವಾಸಿಯಾಗಿರುವ ತಂಡ ಎಂದರೆ ಅದು ಆರ್ಸಿಬಿ ತಂಡ. ಆರ್ಸಿಬಿ ಟೀಮ್ ಈಸ್ ಅ ವೇಸ್ಟ್ ಟೀಮ್, ಜಸ್ಟ್ 49 ರನ್ಗೆ ಆಲ್ ಔಟ್ ಆದ್ರು ಎನ್ನುವರು ಖಂಡಿತ ಈ ವಿಡಿಯೋವನ್ನು ನೋಡಲೇಬೇಕು. 2008ರಲ್ಲಿ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಹೀರ್ ಖಾನ್ ಮೊದಲಾದ ಸ್ಟಾರ್ ಆಟಗಾರರಿಂದ ಆರಂಭವಾದ ಈ ತಂಡ ಆದ್ರೆ ಆ ವರ್ಷ ಟೀಮ್ ನಿಂದ ದೊಡ್ಡದಾದ ಪರ್ಫಾರ್ಮೆನ್ಸ್ ಬರಲ್ಲ. ಟೇಬಲ್ ನಲ್ಲಿ 7th ಪ್ಲೇಸ್ ನಲ್ಲಿ ಇರ್ತಾರೆ. ಇನ್ನು 2009ರಲ್ಲಿ ಕ್ವಾಲಿಫೈ ಆದರೂ ಸಹ ಕಪ್ ಗೆಲ್ಲಲಿಕ್ಕೆ ಆಗಲ್ಲ. 2011 ಅಲ್ಲಿ ಆರ್ಸಿಬಿ ಫೈನಲ್ಗೆ ಹೋಗಿ ಸಿಎಸ್ಕೆ ವಿರುದ್ಧ ಸೋಲ್ತಾರೆ. ಇನ್ನು ಆರ್ಸಿಬಿ ತಂಡದ ಲೆಜೆಂಡ್ಸ್ ಏರಾ ಎಂದರೆ ಕ್ರಿಸ್ ಗೇಲ್, ಎಬಿ ಡಿವಿಲಿಯರ್ಸ್ ಹಾಗೂ ವಿರಾಟ್ ಕೊಹ್ಲಿ. ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್ ಅವರು 23 ಏಪ್ರಿಲ್ 2013ರಲ್ಲಿ ಪುಣೆ ವಾರಿಯರ್ಸ್ ಇಂಡಿಯಾ ವಿರುದ್ಧದ ಆಟದಲ್ಲಿ ಕೇವಲ 30 ಬಾಲ್ಗಳಲ್ಲಿ ಶತಕವನ್ನು ಬಾರಿಸಿ ಐಪಿಎಲ್ ಇತಿಹಾಸದ ಅತ್ಯಂತ ವೇಗದ ಶತಕವನ್ನು ಬಾರಿಸಿದ ಆಟಗಾರರಾಗುತ್ತಾರೆ. ಅದೇ ಆಟದಲ್ಲಿ ಅವರು ಔಟ್ ಆಗದೆ 66 ಬಾಲ್ಗಳಲ್ಲಿ ಅಜೇಯ 175 ರನ್ಗಳನ್ನು ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಅನ್ನು ದಾಖಲಿಸುತ್ತಾರೆ. ಇದುವರೆಗೂ ಈ 2 ದಾಖಲೆಗಳನ್ನು ಯಾರು ಮುರಿದಿಲ್ಲ. ಮೊನ್ನೆ ಇತ್ತೀಚೆಗಷ್ಟೇ ಮೇ 27, 2026ರಲ್ಲಿ ಆರ್ಆರ್ ಹಾಗೂ ಎಸ್ಆರ್ಎಚ್ ನಡುವಿನ ಎಲಿಮಿನೇಟರ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಕೇವಲ 29 ಬಾಲ್ಗಳಲ್ಲಿ 97 ರನ್ಗಳನ್ನು ಪಡೆದುಕೊಂಡು ಕ್ರಿಸ್ ಗೇಲ್ ಅವರ ದಾಖಲೆಯನ್ನು ಮುರಿಯಲು ಹತ್ತಿರ ಬಂದರೂ ಸಹ ಶತಕವನ್ನು ಬಾರಿಸಲು ಸಾಧ್ಯವಾಗಲಿಲ್ಲ. ಕ್ರಿಸ್ ಗೇಲ್ ನಂತರದಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಅನ್ನು ಗಳಿಸಿದವರು ಬ್ರೆಂಡನ್ ಮೆಕಲಮ್ ಹಾಗೂ ಕನ್ನಡಿಗ ಕೆಎಲ್ ರಾಹುಲ್. ಅದೇ ಆಟದಲ್ಲಿ ಆರ್ಸಿಬಿ ಗಳಿಸಿದ ಅತಿ ಹೆಚ್ಚಿನ ಐಪಿಎಲ್ ಸ್ಕೋರ್ ಅನ್ನು ಬ್ರೇಕ್ ಮಾಡಲಿಕ್ಕೆ ಎಸ್ಆರ್ಎಚ್ ಬರೋಬ್ಬರಿ 11 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಮಿಸ್ಟರ್ 360 ಎಬಿ ಡಿವಿಲಿಯರ್ಸ್ ಆರ್ಸಿಬಿ ತಂಡ ಇನ್ನೇನು ಸೋತ್ ಹೋಗುತ್ತೆ ಎನ್ನುವಷ್ಟರಲ್ಲಿ ಆಲ್ರೌಂಡರ್ ಆಗಿ ಆಟವಾಡಿ ಆರ್ಸಿಬಿ ತಂಡದ ಗೆಲುವಿಗೆ ಕಾರಣರಾಗುತ್ತಿದ್ದರು. ವಿರಾಟ್ ಕೊಹ್ಲಿ ಹಾಗೂ ಎಬಿಡಿ ಅವರ ಜೊತೆ ಆಟವನ್ನು ನೋಡುವುದಾಗಲಿ ಅಥವಾ ಅವರಿಬ್ಬರನ್ನು ಈಗಲೂ ಸಹ ಒಟ್ಟಿಗೆ ನೋಡಿದರೆ ಏನೋ ಒಂಥರ ಖುಷಿಯಾಗುತ್ತೆ ಅಲ್ವಾ ಸ್ನೇಹಿತರೆ? ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಹಿಡಿದ ಆಟಗಾರರೆಂದರೆ ವಿರಾಟ್ ಕೊಹ್ಲಿ ಹಾಗೂ ಎಬಿ ಡಿವಿಲಿಯರ್ಸ್. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು 6ಗಳನ್ನು ಬಾರಿಸಿದ ಆಟಗಾರರೆಂದರೆ ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಹಾಗೂ ಎಬಿ ಡಿವಿಲಿಯರ್ಸ್. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ. ನಿಷ್ಠೆ ಹಾಗೂ ನಿಯತ್ತಿಗೆ ಇರುವ ಹೆಸರೇ ವಿರಾಟ್ ಕೊಹ್ಲಿ. ಆರಂಭದಿಂದ ಇಂದಿನವರೆಗೂ 19 ವರ್ಷಗಳ ಕಾಲ ಕೇವಲ ಒಂದೇ ತಂಡದಲ್ಲಿ ಆಟವಾಡಿ ಆರ್ಸಿಬಿ ತಂಡಕ್ಕಾಗಿಯೇ ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಾನೆ ಎಂದು ಹೇಳಬಹುದು. ತನ್ನನ್ನು ದುಬಾರಿ ಬೆಲೆಗೆ ಖರೀದಿಸಲು ಅದೆಷ್ಟೋ ಮಂದಿ ಬಂದರೂ ಸಹ ಆರ್ಸಿಬಿ ತಂಡದಿಂದ ಬಿಟ್ಟು ಹೋಗಿಲ್ಲ. ಆರ್ಸಿಬಿ ತಂಡದ ಪರವಾಗಿ ಅತಿ ಹೆಚ್ಚು ಶತಕ ಹಾಗೂ ಅರ್ಧ ಶತಕ ಗಳಿಸಿದ ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಮುಖ್ಯವಾಗಿ ಕಾಣಿಸುತ್ತಾರೆ. ಐಪಿಎಲ್ ನಲ್ಲಿ 9,000 ರನ್ಗಳನ್ನು ದಾಟಿದ ಮೊದಲ ಆಟಗಾರ ವಿರಾಟ್ ಕೊಹ್ಲಿ. ಐಪಿಎಲ್ ನಲ್ಲಿ ಅತಿ ಹೆಚ್ಚು ಶತಕಗಳು, ಅತಿ ಹೆಚ್ಚು ಅರ್ಧ ಶತಕಗಳು, ಅತಿ ಹೆಚ್ಚು ಕ್ಯಾಚುಗಳು ಅಂದರೆ 117ಕ್ಕೂ ಅಧಿಕ ಕ್ಯಾಚುಗಳು
IPL ಇತಿಹಾಸದಲ್ಲಿ 9,200ಕ್ಕೂ ಅಧಿಕ ರನ್ಗಳು. 2016ರ IPL ನ ಒಂದೇ ಸೀಸನ್ ನಲ್ಲಿ 973 ರನ್ಗಳು. 2023ರಲ್ಲಿ ಶುಭ್ಮನ್ ಗಿಲ್ ಅವರು ಕೊಹ್ಲಿಯ 973 ರನ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಹತ್ತಿರ ಬರ್ತಾರೆ. ಆದರೆ ಅವರು ಗಳಿಸಿದ್ದು 890 ರನ್ಗಳು ಮಾತ್ರ. ಇನ್ನು ತಂಡದಲ್ಲಿ ಯಾರೇ ನಾಯಕನಾಗಿದ್ದರೂ ನಾಯಕನ ಸ್ಥಾನ ಮಾತ್ರ ವಿರಾಟ್ ಕೊಹ್ಲಿಗೆ ನೀಡಲಾಗುತ್ತದೆ. ಇನ್ನು RCB ತಂಡದ ಈಗಿನ ಹೆಮ್ಮೆಯ ನಾಯಕ ರಜತ್ ಪಾಟಿದಾರ್ ಬಗ್ಗೆ ಹೇಳಲೇಬೇಕಲ್ವಾ ಸ್ನೇಹಿತರೆ. 2022ರ IPL ಹರಾಜಿನಲ್ಲಿ ರಜತ್ ಪಾಟಿದಾರ್ನನ್ನು ಕೇವಲ 20 ಲಕ್ಷ ರೂಪಾಯಿಗೆ ಖರೀದಿಸುವವರು ಯಾವ ತಂಡವೂ ಇರಲಿಲ್ಲ. RCB ತಂಡಕ್ಕೆ ಕನ್ನಡಿಗ ಲವನೀಶ್ ಸಿಸೋಡಿಯಾ ಅವರ ಬದಲಿ ಆಟಗಾರನಾಗಿ ರಜತ್ ಪಾಟಿದಾರ್ ತನ್ನ ಮದುವೆಯನ್ನು ತ್ಯಜಿಸಿ ಒಂದು ಅದೃಷ್ಟದಂತೆ ಬರುತ್ತಾರೆ. ಈತ ನಾಯಕನಾಗಿದ್ದ 2 ಸೀಸನ್ ನಲ್ಲಿಯೂ RCB ತಂಡ ತನ್ನ 18 ವರ್ಷದ ಕನಸನ್ನು ಸತತವಾಗಿ 2 ಬಾರಿ ನನಸು ಮಾಡಿದೆ. 25 ಮೇ 2022ರ LSG ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ರಜತ್ ಪಾಟಿದಾರ್ ಕೇವಲ 54 ಬಾಲ್ಗಳಲ್ಲಿ ಅಜೇಯ 112 ರನ್ಗಳನ್ನು ಗಳಿಸಿ RCB ತಂಡ 3ನೇ ಸ್ಥಾನವನ್ನು ಪಡೆದುಕೊಳ್ಳುವಂತೆ ಮಾಡುತ್ತಾರೆ. ಅಂದಿನಿಂದ ರಜತ್ ಪಾಟಿದಾರ್ RCB ಅವಿಭಾಜ್ಯ ಅಂಗವಾಗಿ ಬಿಡುತ್ತಾರೆ. ರಜತ್ ಪಾಟಿದಾರ್ ನಾಯಕತ್ವ ಪಡೆದ ನಂತರ IPL ಇತಿಹಾಸದ ದಿಗ್ಗಜ ತಂಡಗಳಾದಂತಹ CSK, MI ಹಾಗೂ KKR ವಿರುದ್ಧ 1 ಬಾರಿಯೂ ಸೋಲದೆ ಚಾಂಪಿಯನ್ಗಳಾಗಿದ್ದಾರೆ. ಸ್ನೇಹಿತರೆ, ಅವಮಾನದಿಂದ ಸನ್ಮಾನದವರೆಗೆ ಬಂದಿರುವ ರಜತ್ ಪಾಟಿದಾರ್ ಅವರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ದೇನೆ. ನೀವು ಒಂದು ವೇಳೆ ರಜತ್ ಪಾಟಿದಾರ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೆ ಆ ವಿಡಿಯೋವನ್ನು ವೀಕ್ಷಿಸಿ. ಲಿಂಕ್ ಐ ಕಾರ್ಡ್ ನಲ್ಲಿ ಇದೆ. ಸ್ನೇಹಿತರೆ, RCB ತಂಡದ ಎಲ್ಲ ಆಟಗಾರರ ಬಗ್ಗೆ ಹೇಳಬೇಕೆಂದರೆ ಹಲವಾರು ವಿಡಿಯೋಗಳನ್ನು ಮಾಡಬೇಕಾಗುವುದು. ಕೇವಲ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ಹೇಳಬೇಕೆಂದರೆ ಬಹಳ ಕಷ್ಟವಾಗುತ್ತದೆ. ಯಾಕಂದ್ರೆ RCB ತಂಡದ ಬಗ್ಗೆ ಹೇಳಲಿಕ್ಕೆ ಅಷ್ಟೊಂದು ವಿಷಯಗಳಿವೆ. ಆರಂಭದಿಂದಲೂ RCB ತಂಡದಲ್ಲಿ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ABD, ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಮೊದಲಾದ ಶ್ರೇಷ್ಠ ಆಟಗಾರರಿದ್ದರೂ ಸಹ RCB ತಂಡ 1 ಬಾರಿಯೂ ಕಪ್ ಗೆಲ್ಲದಿದ್ದಾಗಲೂ RCB ಅಭಿಮಾನಿಗಳಿಗೆ RCB ತಂಡದ ಮೇಲಿನ ಅಭಿಮಾನ 1 ಬಾರಿಯೂ ಕಡಿಮೆಯಾಗಿಲ್ಲ. ಅದು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಬರುತ್ತಿತ್ತು. ಇನ್ನು RCB ತಂಡ ಕಪ್ ಗೆದ್ದ ನಂತರ ಅಂತೂ ಕೇಳೋದೇ ಬೇಡ. ತಂಡದಲ್ಲಿನ ಪ್ರತಿಯೊಬ್ಬ ಆಟಗಾರರು ಸಹ ಜನರಿಗೆ ಪ್ರಿಯವಾಗಿದ್ದಾರೆ. ಕೃನಾಲ್ ಪಾಂಡ್ಯ ಅವರ ಬಗ್ಗೆ ಹೇಳಲೇಬೇಕಾಗುತ್ತದೆ. ಪ್ರಮುಖ ಆಟಗಳಲ್ಲಿ ಇನ್ನೇನು ತಂಡ ಸೋಲುತ್ತೆ ಎನ್ನುವ ಹಂತದಲ್ಲಿ ಇರುವಾಗ ಕೃನಾಲ್ ಪಾಂಡ್ಯ ಅವರು ಏನಾದರೂ ಒಂದು ಚಮತ್ಕಾರವನ್ನು ತೋರಿಸಿ ಪಂದ್ಯದ ಗೆಲುವಿಗೆ ಕಾರಣರಾಗುತ್ತಾರೆ. ಜೂನ್ 3, 2025ರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಫೈನಲ್ ಆಟದಲ್ಲಿ ಕೃನಾಲ್ ಪಾಂಡ್ಯ ಅವರು ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಜೋಸ್ ಇಂಗ್ಲಿಸ್ ಅವರ ವಿಕೆಟ್ಗಳನ್ನು ಪಡೆದುಕೊಂಡು RCB ತಂಡ 6 ರನ್ಗಳಿಂದ ಜಯಿಸಿ ಮೊದಲ ಕಪ್ ಗೆಲ್ಲುವಂತೆ ಮಾಡಿ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಈ ಬಾರಿ ಅಂದರೆ 2026ರ ಫೈನಲ್ ನಲ್ಲಿ ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೋಶ್ ಹಜಲ್ವುಡ್, ರಸಿಕ್ ಸಲಾಮ್ದಾರ್, ಜಾಕೋಬ್ ಡಫಿ ಎಲ್ಲರೂ ಸಹ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿ RCB ತಂಡದ ಗೆಲುವಿಗೆ ಪ್ರಮುಖ ಕಾರಣರಾಗಿದ್ದಾರೆ. ಈ ಹಿಂದೆ RCB ತಂಡದ ಮಾಜಿ ಆಟಗಾರರಾಗಿದ್ದಂತಹ ದಿನೇಶ್ ಕಾರ್ತಿಕ್ ಅವರು ಈಗ RCB ತಂಡದ ಬ್ಯಾಟಿಂಗ್ ಕೋಚ್ ಹಾಗೂ ಮೆಂಟರ್ ಆಗಿರುವ 2 ಸೀಸನ್ ನಲ್ಲಿಯೂ RCB ತಂಡ ಕಪ್ಪನ್ನು ಗೆದ್ದಿದೆ. ತಂಡದಲ್ಲಿ ಈಗ ಇರುವ ಆಟಗಾರರೇ ಮುಂದುವರಿಯಲಿ ಎಂಬುದು ಎಲ್ಲರ ಆಸೆಯೂ ಆಗಿದೆ. ಇನ್ನು RCB ತಂಡದಲ್ಲಿ ಪ್ರತಿಯೊಬ್ಬ ಆಟಗಾರರು ನೋಡಿಕೊಳ್ಳುವ ರೀತಿಯು ಗಮನ ಸೆಳೆಯುತ್ತದೆ. ಬೇರೆ ತಂಡಗಳಲ್ಲಿ ಯಾರಾದರೂ ಆಟಗಾರರು ಸರಿಯಾಗಿ ಆಡದಿದ್ದರೆ ಬೈಯುವುದು ಅಥವಾ ಅವರಿಗೆ ಅವಮಾನ ಮಾಡುವುದನ್ನು ಮಾಡುತ್ತಾರೆ. ಆದರೆ RCB ತಂಡದಲ್ಲಿನ ಪ್ರತಿಯೊಬ್ಬ ಆಟಗಾರರು ನೀನ್ ಚೆನ್ನಾಗಿ ಆಡಲಿಲ್ವಾ, ಇಟ್ಸ್ ಓಕೆ, ನಾನಾದ್ರೂ ಚೆನ್ನಾಗಿ ಆಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಎಂದು ಎಲ್ಲರನ್ನು ಬೆಂಬಲಿಸುತ್ತಾರೆ. ಹೀಗೆ RCB ತಂಡ ಕೇವಲ ಒಂದು ತಂಡವಲ್ಲ, ಅದು ಒಂದು ಕುಟುಂಬವೇ ಆಗಿದೆ. ತಮ್ಮ ವಿರುದ್ಧದ ಆಟಗಾರರನ್ನು ಸಹ ತನ್ನತ್ತ ಸೆಳೆಯುವ ಗುಣ RCB ತಂಡಕ್ಕಿದೆ. ವಿರುದ್ಧ ತಂಡದ ತವರು ಮೈದಾನದಲ್ಲಿ ಆಡುತ್ತಿದ್ದರೂ ಸಹ ಅದು RCB ತವರು ಮೈದಾನದಂತೆ ಕಾಣಿಸುತ್ತದೆ. ಯಾಕೆಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ RCB ಅಭಿಮಾನಿಗಳೇ ತುಂಬಿರುತ್ತಾರೆ. ಇನ್ನು ಭಾರತದ ಕ್ರಿಕೆಟ್ ಬೆಳವಣಿಗೆಯನ್ನು ಕಂಡು ಅಸೂಹೆ ಪಡುವ ವಿದೇಶಿಗರು ಇರುವ ಈ ಸಂದರ್ಭದಲ್ಲಿ ಭಾರತವನ್ನಾಗಲಿ, ಕರ್ನಾಟಕವನ್ನಾಗಲಿ, ಹಾಗೆಯೇ RCB ತಂಡವನ್ನಾಗಲಿ ಕ್ರಿಸ್ ಗೇಲ್ ಹಾಗೂ ABD ಅವರು ಪ್ರೀತಿಸುತ್ತಾರಲ್ಲ, ಇದು ನಿಜವಾದ ಅಭಿಮಾನ ಅಂದರೆ. ಸ್ನೇಹಿತರೆ, RCB ತಂಡದ ಬಗ್ಗೆ ಹೇಳ್ತಾ ಕುಳಿತರೆ ಹೇಳ್ತಾನೆ ಇರಬೇಕಾಗುತ್ತೆ. ಆದರೆ ವಿಡಿಯೋ ಬಹಳ ಉದ್ದವಾಗುತ್ತದೆ. ಹಾಗಾಗಿ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ದಿನದ ವಿಡಿಯೋ RCB ಅಭಿಮಾನಿಗಳಾಗಿರುವ ನಿಮಗೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಸ್ನೇಹಿತರೆ? ಈ ದಿನದ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಹೆಮ್ಮೆಯ RCB ತಂಡದ ಬಗ್ಗೆ ಇತರರಿಗೂ ತಿಳಿಸಬೇಕೆಂಬ ಹಂಬಲ ನಿಮ್ಮಲ್ಲಿದ್ದರೆ ತಪ್ಪದೆ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ RCB.